ವಿಮೆ ನಿಮ್ಮ ಹಣಕಾಸು ಸುರಕ್ಷತಾ ಕವಚ. ಇನ್ಶೂರೆನ್ಸ್ ಯೋರ್ ಫೈನಾನ್ಷಿಯಲ್ ಸೇಫ್ಟಿ ನೆಟ್. ಅಂಜು ಅನೇಕ ತಾಯಂದಿರಂತೆ ತನ್ನ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಚಿಂತಿಸುತ್ತಾಳೆ. ಅಕಸ್ಮಾತ್ ಆಕೆಯ ಮಗು ಅನಾರೋಗ್ಯಕ್ಕೆ ತುತ್ತಾಗಿ ದುಬಾರಿ ಚಿಕಿತ್ಸೆಯ ಅಗತ್ಯ ಬಿದ್ದರೆ ಅವಳು ಖರ್ಚುಗಳನ್ನು ಹೇಗೆ ಪೂರೈಸಬಲ್ಲಳು? ಅವಳು ಹೇಗೆ ಹಣದ ವ್ಯವಸ್ಥೆ ಮಾಡಬಹುದು? ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರಿಂದ? ಆದರೆ ಅಂತಹ ಅನಿರೀಕ್ಷಿತ ಸಂದರ್ಭಗಳಿಗೆ ಸಿದ್ಧರಾಗಲು ಒಂದು ಮಾರ್ಗವಿದೆ. ವಿಮೆ. ವಿಮೆಯು ಆರ್ಥಿಕ ಬಿರುಗಾಳಿಯಿಂದ ನಿಮ್ಮನ್ನು ರಕ್ಷಿಸುವ ಛತ್ರಿಯಂತೆ. ಮುಖ್ಯವಾಗಿ ವಿಮೆಯು ವಿಮಾ ಪೂರೈಕೆದಾರರಿಂದ ನೀವು ಅವರಿಗೆ ಮಾಡುವ ಪಾವತಿಗೆ ಪ್ರತಿಯಾಗಿ ರಕ್ಷಣೆಯ ಭರವಸೆಯಾಗಿದೆ. ನೀವು ಪ್ರೀಮಿಯಂ ಎಂಬ ಸಣ್ಣ ಮೊತ್ತದ ಹಣವನ್ನು ಪಾವತಿಸುತ್ತೀರಿ, ನಿಯಮಿತ ಸಮಯದ ಅಂತರದಲ್ಲಿ. ಪ್ರತಿಕೂಲ ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಲು. ಈ ಸಣ್ಣ ಮೊತ್ತವು ಏನಾದರೂ ಕೆಟ್ಟ ಘಟನೆ ನಡೆದಾಗ ನಿಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಲು ನೀವು ನೀಡುವ ಸಣ್ಣ ಭರವಸೆ. ಅಪಘಾತಗಳಿಂದ ಅಂಗವೈಕಲ್ಯ, ಕುಟುಂಬದ ಪ್ರಮುಖ ಅಥವಾ ಏಕೈಕ ಆದಾಯ ಗಳಿಸುವವರ ಸಾವು, ದುಬಾರಿ ವೈದ್ಯಕೀಯ ಆರೈಕೆಯ ಅಗತ್ಯವಿರುವ ಅನಾರೋಗ್ಯ, ಪ್ರಕೃತಿ ವಿಕೋಪಗಳಿಂದಾದ ನಷ್ಟ ಇತ್ಯಾದಿ. ವಿಮೆಯಲ್ಲಿ 2 ಮುಖ್ಯ ವಿಧಗಳಿವೆ: ಜೀವ ವಿಮೆ, ಸಾಮಾನ್ಯ ವಿಮೆ. ಈಗ 2 ಮುಖ್ಯ ವಿಧದ ವಿಮೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೀವ ವಿಮೆ. ನೀವು ಕುಟುಂಬದಲ್ಲಿ ಪ್ರಮುಖ ಆದಾಯ ಸಂಪಾದಿಸುವವರಾಗಿದ್ದರೆ ಜೀವ ವಿಮೆ ನಿಮಗೆ ಮುಖ್ಯವಾಗಿದೆ. ನಿಮಗೆ ಏನಾದರೂ ಸಂಭವಿಸಿದಲ್ಲಿ ದೈನಂದಿನ ವೆಚ್ಚಗಳು, ಮಕ್ಕಳ ಶಿಕ್ಷಣ ಮತ್ತು ಹೆಚ್ಚಿನವುಗಳಿಗಾಗಿ ಇದು ನಿಮ್ಮ ಕುಟುಂಬಕ್ಕೆ ಹಣವನ್ನು ಒದಗಿಸುತ್ತದೆ. ಜೀವ ವಿಮೆಯು ಹೆಚ್ಚುವರಿ ಪ್ರಯೋಜನಗಳನ್ನು ಸಹ ನೀಡುತ್ತದೆ. ಭವಿಷ್ಯಕ್ಕಾಗಿ ಉಳಿತಾಯ. ಪ್ರಮುಖ ವಿಷಯಗಳಿಗಾಗಿ ಅಥವಾ ಸಂದರ್ಭಗಳಿಗಾಗಿ ಹಣವನ್ನು ಉಳಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ನಿಮ್ಮ ನಿವೃತ್ತಿ ಇತ್ಯಾದಿ. ನಿಮಗಾಗಿ ಆರ್ಥಿಕ ಭದ್ರತೆ. ಅಪಘಾತಗಳಿಂದಾಗಿ ಅಂಗವೈಕಲ್ಯಗಳ ಸಂದರ್ಭದಲ್ಲಿ ಆದಾಯದ ನಷ್ಟಕ್ಕೆ ಜೀವ ವಿಮೆ ಹಣಕಾಸಿನ ನೆರವು ನೀಡುತ್ತದೆ. ಲೋನ್ ಅವಕಾಶ. ನಿಮ್ಮ ಪಾಲಿಸಿಯ ಮೇಲೆ ಅಥವಾ ಪಾಲಿಸಿಯ ಚಾಲ್ತಿಯಲ್ಲಿರುವ ಮೌಲ್ಯದ ಪ್ರಕಾರ ಸಾಲಗಳನ್ನು ಪಡೆಯಲು ಹಲವು ಪಾಲಿಸಿಗಳು ನಿಮಗೆ ಅವಕಾಶ ಮಾಡಿಕೊಡುತ್ತವೆ. ತೆರಿಗೆ ಪ್ರಯೋಜನಗಳು. ಜೀವ ವಿಮಾ ಪಾಲಿಸಿಗಳಿಗೆ ನೀವು ಪಾವತಿಸುವ ಪ್ರೀಮಿಯಂಗಳು ಆದಾಯ ತೆರಿಗೆಯನ್ನು ಉಳಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ. ಈಗ ಸಾಮಾನ್ಯ ವಿಮೆ ಬಗ್ಗೆ ನೋಡೋಣ. ಸಾಮಾನ್ಯ ವಿಮೆಯು ನಿಮ್ಮ ಮನೆ, ಪ್ರಯಾಣ, ವಾಹನ, ಆರೋಗ್ಯ ಮತ್ತು ನೀವು ಕಾಳಜಿ ವಹಿಸುವ ಇತರ ವಿಷಯಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನಿಮ್ಮ ಸ್ಕೂಟರ್ ಹಾನಿಗೊಳಗಾದರೆ ರಿಪೇರಿ ಪಾವತಿಸಲು ವಿಮೆ ಸಹಾಯ ಮಾಡುತ್ತದೆ. ಆರೋಗ್ಯ ವಿಮೆಯು ವಿವಿಧ ರೀತಿಯ ಕಾಯಿಲೆಗಳಿಗೆ ವೈದ್ಯಕೀಯ ಚಿಕಿತ್ಸಾ ವೆಚ್ಚಗಳನ್ನು ಒಳಗೊಳ್ಳುತ್ತದೆ. ಗೃಹ ವಿಮೆಯು ಕಳ್ಳತನ, ನೈಸರ್ಗಿಕ ವಿಪತ್ತುಗಳು ಅಥವಾ ಬೆಂಕಿಯ ಸಂದರ್ಭದಲ್ಲಿ ಬೆಲೆಬಾಳುವ ವಸ್ತುಗಳು, ಉಪಕರಣಗಳು, ಆಭರಣಗಳು ಇತ್ಯಾದಿಗಳ ನಷ್ಟಕ್ಕೆ ಹಣಕಾಸಿನ ಪರಿಹಾರವನ್ನು ನೀಡುತ್ತದೆ. ಸಾಮಾನ್ಯ ವಿಮೆಯ ಪ್ರಯೋಜನಗಳು. ಅಪಾಯಗಳನ್ನು ಒಳಗೊಳ್ಳುತ್ತದೆ. ಇದು ನಿಮ್ಮ ಆರೋಗ್ಯ, ಕಾರು, ಮನೆ ಮತ್ತು ಇತ್ಯಾದಿಗಳನ್ನು ಅನಿರೀಕ್ಷಿತ ಘಟನೆಗಳಿಂದ ರಕ್ಷಿಸುತ್ತದೆ. ಅಗತ್ಯಕ್ಕೆ ತಕ್ಕಂತೆ ಮಾಡಿಸಬಹುದು. ನಿಮ್ಮ ಅಗತ್ಯಗಳ ಆಧಾರದ ಮೇಲೆ ನಿಮ್ಮ ವಾಹನ ಅಥವಾ ಮನೆ ಅಥವಾ ನೀವು ವಿಮೆ ಮಾಡಲು ಬಯಸುವ ಆಸ್ತಿಯನ್ನು ನೀವು ಆಯ್ಕೆ ಮಾಡಬಹುದು. ಸುಲಭ ಕ್ಲೈಮ್ ಪ್ರಕ್ರಿಯೆ. ಅನೇಕ ಪೂರೈಕೆದಾರರು ಮನಸ್ಸಿನ ಶಾಂತಿಗಾಗಿ ಸರಳ ಕ್ಲೈಮ್ ಪ್ರಕ್ರಿಯೆಗಳನ್ನು ಮತ್ತು ತ್ವರಿತ ಪಾವತಿಗಳನ್ನು ನೀಡುತ್ತಾರೆ. ಇಷ್ಟೆಲ್ಲ ರಕ್ಷಣೆ ಮತ್ತು ಮನಃಶಾಂತಿ ಹೇಗೆ ಸಿಗುತ್ತದೆ? ಇದು ಸುಲಭ. ಹಲವಾರು ವಿಮಾ ಪೂರೈಕೆದಾರರು ಸರ್ಕಾರಿ ಸ್ವಾಮ್ಯದ ಮತ್ತು ಖಾಸಗಿ 2 ವಿಭಿನ್ನ ಅಗತ್ಯತೆಗಳನ್ನು ಹೊಂದಿರುವ ವಿವಿಧ ಜನರಿಗೆ ವ್ಯಾಪಕ ಶ್ರೇಣಿಯ ವಿಮಾ ಯೋಜನೆಗಳನ್ನು ನೀಡುತ್ತಿದ್ದಾರೆ. ಅವರ ಕಚೇರಿಗೆ ಹೋಗಿ ಮತ್ತು ನಿಮ್ಮ ಅವಶ್ಯಕತೆಗಳಿಗೆ ಸೂಕ್ತವಾದ ಯೋಜನೆಗಳನ್ನು ಆಯ್ಕೆ ಮಾಡಲು ಅವರ ಏಜೆಂಟ್ಗಳು ನಿಮಗೆ ಸಹಾಯ ಮಾಡುತ್ತಾರೆ. ವಿಮೆ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳ ಮೂಲಕವೂ ಲಭ್ಯವಿದೆ. ಲಭ್ಯವಿರುವ ಉತ್ತಮ ಆಯ್ಕೆಗಳನ್ನು ತಿಳಿದುಕೊಳ್ಳಲು ಕುಟುಂಬ, ಸ್ನೇಹಿತರು
ಮತ್ತು ಸಹೋದ್ಯೋಗಿಗಳೊಂದಿಗೆ ಮಾತನಾಡಿ. ನಿಮ್ಮ ಹಣಕಾಸು ಯೋಜನೆಗಳಲ್ಲಿ ವಿಮೆಯನ್ನು ಸೇರಿಸಿ. ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳುವುದಲ್ಲದೆ ನಿಮ್ಮನ್ನು ಅವಲಂಬಿಸಿರುವವರ ಭವಿಷ್ಯವನ್ನೂ ಸಹ ರಕ್ಷಿಸುತ್ತೀರಿ. ಆದ್ದರಿಂದ ಇಂದೇ ಪ್ರಾರಂಭಿಸಿ. ವಿಮೆಯು ನಿಮ್ಮ ಕುಟುಂಬವನ್ನು ಹೇಗೆ ರಕ್ಷಿಸುತ್ತದೆ ಎಂಬುದರ ಕುರಿತು ಇನ್ನಷ್ಟು ತಿಳಿಯಿರಿ. ಪ್ರಾರಂಭಿಸುವುದು ಸುಲಭ. ಸುರಕ್ಷಿತವಾಗಿರಿ, ಸಿದ್ಧರಾಗಿರಿ.